ಎಲ್ಲಿರುವ ತಂದೆ ಬಾರು ಮಾರುತಿ, ಎಲ್ಲಿರುವ ತಂದೆ ಬಾರು. ಓಹೋ, ಮಧುಸೂದನ ನಿನ್ನ ಮನೆಯಲ್ಲಿ ಸೌಖ್ಯವೇ? ಸೌಖ್ಯ ಸ್ವಾಮಿ. ನಿನ್ನ ಮಾಡದಿ ಮಕ್ಕಳು ಸೌಖ್ಯವೇ? ಸೌಖ್ಯ ಸ್ವಾಮಿ. ನಿನ್ನ ಅತ್ತೆ ಸೀರಿಯಸ್ ಎಂದಲ್ಲ ಹೋದಳೆ. ಅವಳೆಲ್ಲ ಹೋಗ್ತಾಳೆ ಸ್ವಾಮಿ, ಇನ್ನೂ ಬದುಕಿದಾಳೆ. ನನ್ನ ಪ್ರಾಣ ತಿನ್ನಕ್ಕೆ. ಪ್ರಾಣವನ್ನು ತಿನ್ನುವುದಿಲ್ಲ ಬಿಡ್ತಾರೆ. ಲೇಡೀಸ್ ಕಂಪಾರ್ಟ್ಮೆಂಟ್ ಬರೀ ಜಂಟ್ಸೇ ತುಂಬಿದ್ದಾರೆ. ಹೇಳಲ್ಲ ದಯಮಾಡಿಸಿ ಟೈಗರ್ ತಾಂಡವ ಮೂರ್ತಿಗಳೇ ಸೌಖ್ಯವೇ? 4 ಜನ ಸಿಕ್ಕಿಬಿಟ್ರೆ ಹೋಯ್ತು. ಯು ಆರ್ ಕರೆಕ್ಟ್. ಕೊನೆಗಾಲಕ್ಕೆ 4 ಜನ ಬೇಕೇ ಬೇಕು. ಕೊನೆಗಾಲಕ್ಕೆ ಹೊರಲು 4 ಜನ ಬೇಕೇ ಬೇಕು. ಯಾಕೆ ಒಬ್ಬರನ್ನಾಗ ಬಿಟ್ಬಿಟ್ರೆ ಅವ್ರನ್ನೂ ಸೇರಿಸ್ಬಿಡಿ, ಬಾಯ್ ಬಿಟ್ಕೊಳಕ್ಕೆ ಸರೋಗುತ್ತೆ. ಅಯ್ಯೋ ರಾಮ, ಅದಲ್ರಿ ನಾನು ಹೇಳ್ತಾ ಇರೋದು. 996 ಜನನ ಹಿಡ್ದಾಕಿದ್ದೀನಿ, ನಮ್ಮ ಅಪ್ಪನ್ನು ಸೇರಿಸಿ. ನಿಮ್ಮ ಅಪ್ಪನು ಬಿಡ್ಲಿಲ್ವೇ? ನನಗೆ ಟೈಗರ್ ಅಂತ ಟೈಟ್ಲ್ ಬಂದಿದ್ದು. ಅಪ್ಪನ ಹಿಡಿದು ಟೈಗರ್ ಟೈಟ್ಲ್. ನೋಡಿ, ನಾಟಕದಲ್ಲಿ ಟೈಗರ್ ವರದಾಚಾರ, ಸದರನ್ ರೈಲ್ವೆನಲ್ಲಿ ಈ ಟೈಗರ್ ತಾಂಡವ ಮೂರ್ತಿ. ಸ್ವಾಮಿ, 4 ಜನ ಟಿಕೆಟ್ ಇಲ್ದಿರೋರು ಸಿಕ್ಕಿಬಿಟ್ರೆ ಅವ್ರು ನಾನು ಕೈಹಾರ ಹಿಡಿದು ಬಿಟ್ರೆ ನನಗೆ ಪ್ರಮೋಷನ್, ಸಂಬಳ ಜಾಸ್ತಿ. ಆಗ ನನ್ನ ಹೆಂಡತಿಗೆ ಹೊಸ ಸೀರೆ. ಆಗ ಅವಳು ಅವ್ರ ಅಪ್ಪನ ಮನೆಗೆ ಹೋಗೋದು ತಪ್ಪುತ್ತೆ, ಮನೆಯಲ್ಲೇ ಇರ್ತಾಳೆ. ಇನ್ನ ಇರ್ರಿ, 200 ಜನ ಹೋಗ್ಬೇಕಲ್ಲ. ಕಿತ್ತಳೆ ಒಳಗಿನ ಕಿತ್ತಳೆ, ನಿನ್ನ ಸಿಕ್ಕಯ ಕಿತ್ತುನ ಹಿನ್ನೆಲೆ 1 ಡಜನ ಲೆಕ್ಕ ಸರಿಯಾಗಿದೆ. 3 4 5 6 ಬಾರೋ ಇಲ್ಲಿ ಬಾರೋ. ಇವರೆಲ್ಲರೂ ಯಾರು? ಈ ಮಾರುತಿ ರಾಯ ನಿಮ್ಮವನೇ, ಆ ನಾಯಿ ರಾಯ ಬೇರೆ. ಚೆನ್ನಾಗಿದೆ ಚೆನ್ನಾಗಿದೆ. ಏನೋದು? ನಿಮ್ಮ ಸಂಗೀತ ಚೆನ್ನಾಗಿದೆ. ನಿನಗ್ಯಾಕೋ ನನ್ನ ಹೆಸರು ಗೊತ್ತಾಯ್ತು ಬಿಟ್ಟು? ಮೀಸೆಯಿಂದಲೇ ಗೊತ್ತಾಯ್ತು. ನೀವೆಲ್ಲರೂ ಮನೆಯಿಂದ ಹೇಳದೆ ಕದ್ದು ಹೋಗುತ್ತಿದ್ದೀರಿ. ಇಲ್ಲ ಮಾಮ, ಕಳ್ಳರನ್ನ ಹಿಡಿಯಕ್ ಹೊರಟಿದೀವಿ. ಕಳ್ಳ ಹಿಡಿದ್ಯಾ? 3 ಮೆಣಸಿನಕಾಯಿ ಉದ್ದ ಇಲ್ಲ, ನೀನು ಕಳ್ಳ ಹಿಡಿದ್ಯೇನೋ? ಹೌದು ಮಾಮ. ಹೌದು ಸರ್, 50,000 ರೂಪಾಯಿ ಬಹುಮಾನ. 50,000? ಆ ದುಡ್ಡನ್ನ ನಾವು ತಗೊಳ್ಳಲ್ಲ, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ಕೆ. ಬಡವರಿಗೆ ಸಹಾಯ, ವೆರಿ ಗುಡ್ ವೆರಿ ಗುಡ್. ಆದರೂ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವುದು ತಪ್ಪು. ಇನ್ನ ಆ ಟೈಗರ್ ತಾಂಡವ ಮೂರ್ತಿ ಹಿಡ್ಕೊಡ್ತೀನಿ. ನಾನು ಹಿಡ್ಕೊಡ್ಬೇಕಷ್ಟೇ, ಅವನ್ ನಿನ್ನ ಹಿಡಿಯೋದಿರ್ಲಿ, ನೀನೇ ಅವನ್ ಹಿಡಿದು ಬಿಡ್ತೀಯ. ಬಾಯ್, ಇನ್ನೂ ಹಿಡ್ಕೊಡ್ತೀನಿ, ನಿಮ್ಮೆಲ್ಲರನ್ನೂ ಹಿಡ್ಕೊಡ್ತೀನಿ. ಗಂಡು ಹುಡುಗರು ಅಳಬಾರ್ದು, ಹತ್ರ ನನಗೆ ಆಗೋಲ್ಲ, ಅಳಬಾರ್ದು. ಒಳ್ಳೆ ಮಾಮ. ಲೈ ಬಾವುಟ ತಗೊಂಬಾರ ಮಾರುತಿ. ಭೀಮಸೇನ್ ರಾಯ್ರೆ, ಅದೇನ್ರಿ ಮೀಸೆ ತಿಳ್ಕೊಂಡು ಅಲ್ಲೇನೆ ಬನ್ರಿ ಇಲ್ಲಿ. ವಾಟ್ 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 ಏನ್ರಿ ಇದು? ಅಲ್ರಿ, ಆ ಲಂಬಾಣಿಗಳು ಟಿಕೆಟ್ ಚೆಕ್ ಮಾಡಕ್ ಹೋದ್ರೆ ನನ್ನ ಭವಿಷ್ಯ ಹೇಳ್ಬಿಡೋದೆ. ಏನಂತ? ಎಲ್ರು ಕೈ ನೋಡಿ ಹೇಳ್ತಾರೆ, ಅವ್ರ ಮುಖ ನೋಡಿ ಹೇಳ್ಬಿಡೋದೆ. ತಾಂಡವ ಮೂರ್ತಿಗಳೇ, ನಾನು ಕೇಳಬೇಕಾಗಿತ್ತಲ್ಲ. ಸರಿ, ನೀವ್ ಆ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಅವರು ನಿಮಗೆ ಹೇಳಿದ್ದು ಮೊದಲು ನಡೆಯಲಿ, ಆಮೇಲೆ ನಾನು ಕೇಳುವೆ. ಭೀಮಸೇನ್ ರಾಯ್ರೆ, ತುಂಬಾ ಹಶು ಆಗ್ತಾ ಇದೆ.
ಬನ್ನಿ ನಿಮ್ ಬೋಗಿನಲ್ಲೇ ಕೂತ್ಕೊಂಡು ತಿನ್ನೋಣ. ಇವತ್ತು ಏಕಾದಶಿ, ನಾನು ಉಪವಾಸ. ನಿಮಗೆ ಏಕಾದಶಿ, ನನಗೆ ದ್ವಾದಶಿ. ನೀವು ಉಪವಾಸ ಮಾಡಿದ್ದೇನಾ ನೋಡಿಲ್ವಲ್ರಿ? ಸ್ಟೇಷನ್ ಏನಾದ್ರೂ ಬೇಯ್ತಾನೆ ಇರ್ತಿರಲ್ಲ ತಾಂಡವ ಮೂರ್ತಿಗಳೇ. ನೋಡಿ, ನನಗೆ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಟ್ರಬಲ್ಲು. ಟೈಮ್ ಸರಿಯಾಗಿ ಚಾರ್ಕೋಲ್ ಹೋಗ್ಲಿಲ್ಲ ಅಂದ್ರೆ ಒಳಗಡೆಯಿಂದ ಸಿಗ್ನಲ್ ಬಂದ್ಬಿಡುತ್ತೆ. ಅದಕ್ಕೆ ಸೇಫ್ಟಿಗೆ ಇಟ್ಟಿರ್ತೀನಿ ಯಾವಾಗಲೂ ಇದನ್ನ. ಅಂದ್ಕೊಳ್ಳೋ ಒಂದು ಹಾಕೊಂಬಿಡೋದು. ಸಿಗ್ನಲ್ ಬಂತು, ಕ್ಯಾಂಟೀನ್ ಹೋಗ್ಬರ್ತೀನಿ. ಸಾಂಬಾರನ್ನ ಕೊಡೆಯ ಬೇಗ. ಕೊಡ್ತೀನಿ ಸರ್. ಭೀಮಸೇನ್ರಾಯ್ರೆ, ಉಪವಾಸದ ಬೋಗಿಗೆ 7 ಊಟನ? ಯಾವ್ದು? ಯಾವ ಹೇಳು? ಎಲ್ಲಿ ಊಟ? ಏನಿದು? ಹೌದಾ? ಏಕಾದಶಿ ಅಲ್ವೇನ್ರಿ? ಹೌದೌದು, ಏಕಾದಶಿ. ಕೊಡೆಯ ಅದನ್ನು ಬೇರೆ ಚೆಕ್ ಮಾಡ್ತಾ ನಮ್ಮನ್ನ. ಅಯ್ಯ ಹುಡುಗ ಮಹಾಶೇರ, ಆ ಟೈಗರ್ ತಾಂಡವ ಮೂರ್ತಿ ಗಂಟು ಬಿದ್ದಿದ್ದ, ಅವನ ಹಾಗೆ ಅವಾಯ್ಡ್ ಮಾಡ್ಬಿಟ್ಟೆ. ತಗೊಳ್ಳಿ. ಎಲ್ಲರೂ ಭೋಜನವ ಮಾಡಿ ಆಮೇಲೆ ನನಗೆ ಡೀಟೇಲ್ ಆಗಿ ತಿಳಿಸಿ ನೀವ್ಯಾರೆಂಬುದನ್ನು. ಟ್ರೈನ್ ಬಂದಾಯ್ತು, ಬೇಗ ಮಕ್ಕಳು ಹುಡ್ಕೋಗಿ. ಜೊತೆಗೆ ನಾಯಿ ಕೋತಿ ಸರ್. ಹೌದಯ್ಯ, 2:44. ಬೇಗ ಹೋಗಿ. ಚೆನ್ನಾಗಿದೆ. ಎಲ್ಲೆಲ್ಲೂ ಪೊಲೀಸರು. ಹೇಗ್ ತುಂಬಿಸ್ಕೊಳ್ಳೋದು ಮಾಮ? ಮಾಮ ಪೊಲೀಸ್ನವ್ರು ನೋಡಿ ಎದುರ್ಕೋತಿದ್ದೀರನ್ರು. ನಾನ್ ಹೇಳ್ದಾಗ ನೀವು ಕೇಳಿ, ನಾನ್ ನಿಮ್ಮನ್ನು ಬಚಾವ್ ಮಾಡ್ತೀನಿ. ನೀವೆಲ್ರೂ ಎಲ್ಲೇ ಬಚ್ಚಿಟ್ಕೊಂಡ್ರು ನಾನ್ ಹೆಲ್ಪ್ ಮಾಡ್ತೀನಿ, ಹೆದರ್ಕೋಬೇಡಿ. ಡೋಂಟ್ ವರಿ, ನಾನಿದ್ದೀನಿ. ಹಲೋ ಇನ್ಸ್ಪೆಕ್ಟ್ರೆ. ಹಲೋ. ನೀವು ಆ ಹುಡುಗರ ತಾನೇ ಹುಡುಕ್ತಾ ಇರೋದು? ಹೌದು. ಬನ್ನಿ, ನಾನು ಬೋಗಿಲ್ ಬಚ್ಚಿಟ್ಟಿದ್ದೀನಿ, ತೋರಿಸ್ತೀನಿ. ರೇ ಏಕಾಚಿ ಅನ್ಬಿಟ್ಟು 7 ಊಟ ಆರ್ಡರ್ ಮಾಡಿದಾಗ್ಲೇ ನಿಮ್ ಮೇಲ್ ಗುಮಾನಿ. ನನಗಾದ್ರೂ ತೋರಿಸಿದ್ರೆ ಪ್ರಮೋಷನ್ ಆದ್ರೂ ಸಿಕ್ಕಿರೋದಲ್ರಿ. ರೀ, ನಿಮಗೆ ಯಾಕ್ರಿ ಹೆಲ್ಪ್ ಮಾಡ್ಬೇಕು? ಆ ಹುಡುಗನ ಹುಡುಕ್ತಾ ಇದಾರಲ್ಲ ಇನ್ಸ್ಪೆಕ್ಟ್ರು, ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಬನ್ನಿ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟ್ರೆ ಕೂಗ್ಬೇಡ್ರಿ, ಒಳಗಿದ್ದಾನೆ. ಬನ್ನಿ. ಇಲ್ಲಿದ್ದಾರೆ ನೋಡಿ. ಮಕ್ಕಳೇನ್ರಿ? ಮಕ್ಕಳ ಎಲ್ಲಿ ಎಲ್ಲೋ ಪಾರಾಗಿ ಹೋಗಿದಾರಲ್ಲ. ಮೋಸವಾದುತ್ತೆ. ಭೀಮಸೇನ್ರಾಯ್ರೆ, ನೀವು ಕೈ ಕೊಟ್ರಿ, ನಿಮ್ಗೆ ಹುಡುಗರು ಕೈ ಕೊಟ್ರು. ಹೋಗ್ರಿ, ಕೈಗ ತಾಂಡ ಊರ್ತಾರೆ. ಇದು ನಾವೊಬ್ಬರು ಕೈ ಕೊಟ್ಟಿಲ್ಲ, ಒಬ್ಬರನ್ನ ಕೈ ಕೊಡಿಸ್ಕೊಂಡಿಲ್ಲ. ಬೀಕೆ ಹೌದ್ರಿ, ಕೆಲಸ ಏನ್ ನಿಮ್ದು? ಗಾರ್ಡು. ಮಕ್ಕಳನ್ನ ಗಾರ್ಡ್ ಮಾಡಕ್ ಹೋದ್ರಿ. ನಿಮ್ಗೆ ಯಾರು ಗಾರ್ಡು? ಹೌದ್ರಿ, ಹಾಡು ಹೇಳ್ಬೇಡಿ, ಅನ್ನ ಕೊಡಿಸ್ತಾರಿ, ಗಂಡು ತಿನ್ನಿಸ್ತಾರಿ. ಹೌದ್ರಿ, ಕೊಟ್ಲಿಲ್ಲ ಇಲ್ದ ಲಾಲಿ ಕೂಡ ಹಾಡ್ತಾ ಇದ್ರಿ. ಡೆಫಿನೆಟ್ಲಿ. ನಿಮ್ಗೆ ಯಾಕ್ರಿ? ನಾನ್ ನಿಮಗೆ ಒಂದು ಪ್ರಮೋಷನ್ ಸಿಕ್ಕಿದ್ರೆ ನಿಮ್ಗೆ ಹೊಟ್ಟೆ ಊರಿ ಅಲ್ವೇನ್ರಿ? ನೋಡ್ರಿ, ನೀವು ನಾಯಿ ನೀವಲ್ರಿ, ಅಷ್ಟು ಹಿಡಿದಿದ್ರೆ ತನ್ನ ಪ್ರಮೋಷನ್ ಸಿಗ್ತಾ ಇತ್ತಲ್ರಿ. ನೋಡ್ರಿ, ನಿಮಗ್ ಪ್ರಮೋಷನ್ ಸಿಕ್ಕೋದು ಒಂದೇ, ಸಿಗದು ಒಂದೇ. ನನ್ ಡ್ಯೂಟಿ ನಾನು ಮಾಡ್ತೀನಿ. ಹೌದು, ನಿಮ್ಗೆ ಯಾರು ಅಡ್ವೈಸ್ ಮಾಡೋದು? ಯಾರು ಇಲ್ಲ. ನಿಮ್ ವಿಲ್ಲು, ನಿಮ್ ವಿಶ್ವ ಅಂತ ಹೇಳ್ತಾನೆ. ಸಾಕ್ರಿ, ಆಡ್ಸಿದ್ ಸಾಕ್ರಿ. ಕೈ ಆಡ್ಸಬೇಕಂದ್ರೆ ಬಾಟ ಆಡಿಸ್ಬೇಡಿ. ನನ್ನ ಇಷ್ಟ ರೀ. ಮೈ ಡ್ಯೂಟಿ ಐತೆ. ಆಡಿಸ್ಬೇಡಿ ಅಂದೆ. ಮೈ ಡ್ಯೂಟಿ. ಬಾಟ ಆಡಿಸ್ತೀನಿ, ಬೇಕಾದ್ರೆ ಕೆಲಸ ಹೋಗ್ತೀನಿ. ಏನು ಪ್ರಯೋಜನ ಇಲ್ಲ, ಆಡಿಸ್ಬೇಡಿ ಅಂದೆ. ಆಡಿಸ್ಬೇಡ್ರಿ. ಯಾಕೆ? ಟ್ರೈನು ಇಂಜಿನ್ ಇಲ್ಲ. ಮುಗಿತ ಕೆಲಸ. ಎಲ್ಲಿ ಕೋತಿ ನಾಯಿ ಎಲ್ಲಿ? ಮಾತಾಡ ಮಗಳೇ, ಮಾತಾಡ. 44. ನಿನ್ಗೆ ನಾಲ್ಗೆ ಸೇದೋಗಿದ್ಯಾ? ಅಲ್ಲಯ್ಯ, ಮಾತಾಡೋ ಹುಡುಗನ ಹಿಡ್ಕೊಂಬ ಅಂತಂದ್ರೆ ಮೂಗನ ಹೋಗಿ ಹಿಡ್ಕೊಂಬಂದಿದ್ಯಾ? ಪಾಪ, ಇವನ್ ನಾಲ್ಗೆ ಇಲ್ಲ, ಏನಕ್ಕೆ ತಲೆ ಇಲ್ಲ. ಕತ್ಲಲ್ಲಿ ಆಂಜನೇಯ ಹಾಕಿದ್ನಲ್ಲ, ಕೋತಿ ಹಿಡಿಯೋನು ಅಂತ ಹಿಡಿದೆ ಸರ್. ಕರ್ಮ ಹುಡ್ಕೋದು ನ್ಯಾಯವಾಗಿ. ಎಸ್ ಸರ್. ಸಿಗಾಕಂಡ್ಯಾ? ಎಲ್ಲಿ ಬೇಕಾದರು ಕೋತಿ ನಾಯಿ? क्या पूछता है? आपका नंबर क्या है?
244 मैं कौन हूँ मालूम तुमको? अरे तुम कौन है? मैं उत्तर प्रदेश पुलिस कमिश्नर का बेटा। सॉरी सर। 244 ಏನಯ್ಯ ಇದು? ಹೇಳಿಲ್ಲ ಸರ್. ನೀವು ಹೋಗಿ ಹೋಗಿ. ಅಲ್ಲಯ್ಯ, ಕನ್ನಡದ ನಾಯಿ, ಕನ್ನಡದ ಕೋತಿ, ಕನ್ನಡದ ಹುಡುಗನ ಹುಡ್ಕಯ್ಯ ಅಂತಂದ್ರೆ ಯಾರೋ ಉತ್ತರ ಪ್ರದೇಶದ ಹಿಂದಿ ಹುಡುಗನ ಹಿಡಿದಿದೆಯಲ್ಲ. ಅವನ್ ಕನ್ನಡಕ ಹಾಕಿದಾನೆ, ತಿಳಿದು ಬಿಟ್ಟೆ ಸರ್. ಪಡ್ಕೊ ನೀನ. ನಿನ್ಗೂ ನಿಮ್ಮ ಅಪ್ಪನ್ಗೂ ಈ ಜನ್ಮದಲ್ಲಿ ಪ್ರಮೋಷನ್ ಸಿಗೋದಿಲ್ಲ. ಸರಿ ಸರ್. ಹೋಗು. ಹೋಗು. ಜೈರೋ, ಜೈರೋ. ಇದೇ ಹುಡುಗಿ ಸರ್, ಇದೇ ಹುಡುಗಿ. ಅಲ್ಲಯ್ಯ, ಎಸ್ ಮಗಳು ಹಿಂದೂ ಅಲ್ವೇ? ಇವರೆಲ್ಲ ಮುಸಲ್ಮಾನರು. ಅವರೆಲ್ಲ ಹಿಂದೂ शुक्रिया साहब। ಸರಿಯಾಗಿ ಹುಡುಗ ಸ್ವಲ್ಪ ಕೇಳೋದಿಲ್ಲ ನೀನು. ಯಾರನ್ನ ಹುಡುಕ್ತೀಯ? ಚೆನ್ನಾಗಿದೆ ಚೆನ್ನಾಗಿದೆ. ನಮ್ಮೂರ್ನಲ್ಲಿ ಗುಡ್ಡಂಜನಯ್ಯ, ಇಲ್ಲಿ ದೊಡ್ಡ ಅಂಜನಯ್ಯ. ದುಡ್ಡು ಆಂಜನೇಯ, ದುಡ್ಡು ಆಶೀರ್ವಾದ ಮಾಡ್ಬಿಟ್ರೆ. ಬಂದು ಕಾಪಾಡು ಹನುಮ. ಅಯ್ಯೋ. ಗಾಳಿ ಆಂಜನೇಯ, 4 ಜನ ಮಕ್ಕಳು, ಒಂದು ಕೋತಿ, ಒಂದು ನಾಯಿ, ಮೊತ್ತ ಈ 6 ನನ್ ಕೈಗೆ ಸಿಕ್ಕಿ ನನಗೆ ಪ್ರಮೋಷನ್ ಸಿಕ್ಕೋ ಹಾಗೆ ಮಾಡೋ ದೇವರೇ. 244 ನಿನಗೆ ಪ್ರಮೋಷನ್ ಸಿಗ್ಬೇಕು ಅಂತ ದೇವ್ರಿಗೆ ನಮಸ್ಕಾರ ಮಾಡ್ತಿದೀಯಾ? ಆಂಜನೇಯ, ಈಗ ನೀವ್ ಮಾಡ್ತಿರೋದೇನು? ಆ ಮೊತ್ತ 6 ನಿಮ್ ಕೈಗೆ ಸಿಕ್ಕಿ ನೀವೇ ಪ್ರಮೋಷನ್ ಗಿಟ್ಟಿಸ್ಕೋಬೇಕು ಅಂತ ಮಾಡ್ತಾ ಇದ್ದೀರಾ? ಅವೆಲ್ಲ ನಡೆಯೋದಿಲ್ಲ, ನಾನೇ ಹುಡುಕ್ತೀನಿ. ಕಳ್ಳರನ್ನ ಹಿಡಿಯೋದು, ಪೊಲೀಸ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಒಂದು ಗೊತ್ತಾಗ್ತಾನೆ ಇಲ್ಲ. ದೀಪು, ತಾಳಿದವನು ಬಾಳಿಯಾನು. ಕರೆಕ್ಟ್. ಕತ್ಲಾಗೋ ತನಕ ನಾವಿಲ್ಲೇ ಇರೋದು ಒಳ್ಳೇದು. ದೊಡ್ಡೂರ್ನಲ್ಲಿ ಶಂಕರ್ ಶಂಭು ಎಲ್ಲಿದ್ದಾರೆ ಅಂತ ಹುಡ್ಕೋದು, ಹೇಗ್ ಕಂಡುಹಿಡಿಯೋದು? ಇವಾಗ ನಮ್ ಗುರಿ ಏನು? ಶಂಕರ್ ಶಂಭು ಇವ್ರನ್ನ ಕಂಡುಹಿಡಿಯೋದು ಅಷ್ಟೇ. ಚೆನ್ನಾಗಿದೆ ಚೆನ್ನಾಗಿದೆ. ವಿಧಾನಸೌಧ ಅಲ್ವಾ? ಎಷ್ಟು ಚೆನ್ನಾಗಿದೆ. ಈ ಕತ್ಲೆಯ ಕಳ್ಳರನ್ನ ಎಲ್ಲಿ ಅಂತ ಹುಡ್ಕೋದು? ಪೊಲೀಸ್ ಪೊಲೀಸ್ ಬನ್ನಿ, ನೋಡಿದ್ರ ಮಕ್ಕಳನ್ನ? ಮತ್ ನೋಡಿ ಅಂತಿದ್ದೀರಲ್ಲ ಸರ್. ಏನೇ ಮಾಡ್ಬೇಕು ಅಂತಿದ್ಯಾ ನೀನು? ಏನ್ ಸರ್ ಹೀಗಂತೀರಾ? ಮುಂದೆ ನಾಯಿ ಹೋಯ್ತು, ಅದೇ 4 ಜನ ಹುಡುಗರು, ಅವ್ರ ಜೊತೆಲಿ ಕೋತಿನೂ ಇದೆ ಸರ್. ಅದೇ ಕೋತಿ, ಅದೇ ನಾಯಿ, ಅದೇ 4 ಜನ ಹುಡುಗರು ಸರ್. ಮೊದಲು ಸಿಕ್ಕಿದಾಗ ಬಿಟ್ಟುಬಿಟ್ರಿ, ಈಗಲೂ ಬಿಟ್ಟುಬಿಡ್ಬಾರಿ ಸರ್. 244 ನಡೀರಿ ಸರ್. ಇಲ್ಲೇ ಹುಡ್ಕೋಣ ಸರ್. ಈ ಕಡೆನೇ ಹೋಗಿರ್ಬೇಕಲ್ಲ? ಹ್ಞೂ ಸರ್. ನೋಡಿ ನಡಿ. ಒಳ್ಳೆ ರಾತ್ರಿ ಮನೇಲಿ ಮಲಗೋದು ಬಿಟ್ಟು ಇದೊಳ್ಳೆ ಫಜೀತಿ ಸರ್. ಒಳ್ಳೆ ಭೂತಗಳಿರೋ ಜಾಗ ಸರ್ ಇದು. ಹೇಗೆ ಸರ್ ಹುಡ್ಕೋತೀವಿ? ಅಯ್ಯೋ, ಎಲ್ಲೇ ಅವರು? ಈ ಕಡೆ ಎಲ್ಲೂ ಕಾಣ್ತಾ ಇಲ್ವಲ್ಲಯ್ಯ? ಎಲ್ಲಿ ಹೋದ್ರು? 244 ಎಸ್ ಸರ್. ಎಲ್ಲಯ್ಯ ಮಕ್ಕಳು? ಕಣ್ಣು ಕಾಣಿಸತ್ವೆ, ಮಾಯವಾಗುತ್ತವೆ. ತುಪ್ಪದ ಆಂಜನೇಯ, ಕಂಡ ಮಕ್ಕಳನ್ನ ಕೈಗೆ ಸಿಕ್ಸು, ನಿನಗ್ ವಡೆ ಸರ ಹಾಕಿಸ್ತೀನಿ. ನಿನ್ ಒಡೆಗೆ ಬೆಂಕಿ ಬಿತ್ತು. ಹೋಗಯ್ಯ, ಮಕ್ಕಳು ಹುಡ್ಕೋ. ಮೆತ್ತಿಗೆ ನೋಡಿ ಹೋಗು, ಹಳ್ಳ. ನೀವ್ ಬಿದ್ದೀರಾ? ಸರ್, ಸರ್, ಸರ್,
ಸಿಕ್ಕಾಕೊಂಡ್ರ ಸಿಕ್ಕಾಕೊಂಡ್ರ ಮಕ್ಕಳು ಸಿಕ್ಬಿಟ್ರ ನಾನೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸಾರ್. ನೀನ್ ಸಿಕ್ಕಾಕೊಂಡ್ಬಿಟ್ಯಾ? ಏನೋ ಕಾಲು ಹಿಡ್ಕೊಂಡ್ಬಿಟ್ಟಿದೆ. ಆಡೋಕ್ ಭಯ ಸಾರ್. ಕಾಲು ಟೂ 44. ಎಸ್ ಸಾರ್. ಈ ಜನ್ಮದಲ್ಲಿ ನಿನ್ ಪ್ರಮೋಷನ್ ಸಿಗೋಲ್ಲ. ಯಾಕ್ ಸಾರ್? ಒಂದಿಷ್ಟು ಮುಳ್ಳು ಸಿಕ್ಕಾಕೊಂಡಿಗೆ ಈ ರೀತಿ ಪಡ್ಕೊತಿಲ್ಲ ನೀನು. ಮುಳ್ಳ? ಎಸ್ ಸರ್. ಹೋಗಯ್ಯ. ಹೊರಟ ಸರ್. ನಮಸ್ಕಾರ ಅಕ್ಕ. ನಮಸ್ಕಾರ ಅಜ್ಜಿ. ಯಾರ್ ನೀವು ಇಷ್ಟೊತ್ನಲ್ಲಿ ಮನೆಯಿಂದ ಓಡ್ ಬಂದಿದ್ದೀರಾ? ನಮ್ಬಿಟ್ಟು ನಿಮಗೆ ಹೇಗೆ ಗೊತ್ತಾಯ್ತು? ಏನಿಲ್ಲ, ಹೀಗೆ ಬೆಂಗಳೂರು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಚೆನ್ನಾಗಿದೆ ಚೆನ್ನಾಗಿದೆ. ಇರೋದಕ್ಕೆ ಸ್ವಲ್ಪ ಜಾಗ ಕೊಟ್ಬಿಟ್ರೆ. ನೋಡ್ರಪ್ಪ ನೀವು. ಅಜ್ಜಿ ನೀವೇನ್ ಯೋಚನೆ ಮಾಡ್ಬೇಡಿ. ನಮ್ ಊಟದ್ದು ತಿಂಡಿದು ಎಲ್ಲ ಖರ್ಚು ನಾವೇ ಕೊಡ್ತೇವಿ. ನಾವು ದುಡ್ಡು ತಂದಿದ್ದೀವಿ. ಇಲ್ಲಿ ನೋಡಿ. ಇನ್ನು ನಿನ್ ಹಳೆ ಬುದ್ಧಿ ಬಿಟ್ಟಿಲ್ವೇನಣ್ಣ? ಅದೇನ್ ಪಾಪ ಮಾಡಿದ್ನು? ನಿನ್ನಂತ ಕಳ್ಳನ್ ಮಗನಾಗ್ ಪಡೆಯೋ. ಮತ್ತೆ ನನ್ನ ಕಳ್ಳ ಅಂತ ಅಂದ್ಬಿಟ್ಟೆಲ್ಲಮ್ಮ. ಆ ಪದನ ನನ್ನ ಜೀವಮಾನದಲ್ಲಿ ಮತ್ತೆ ಕೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಮಕ್ಕಳ ಬಾಯಿಂದ ಕೇಳ್ಬಿಟ್ಟೆ. ನನಗ್ ತಡ್ಕೊಳಕ್ಕಾಗ್ಲಿಲ್ಲಮ್ಮ. ನನ್ನೇ ನಾನು ಮರ್ತ್ಬಿಟ್ಟು ಹೀಗ್ ಮಾಡ್ಬಿಟ್ಟೆಮ್ಮ. ಬಚ್ಚ, ಈ ರುದ್ರ ಅಂದ್ರೆ ಬೆಂಗಳೂರೇ ನಡಗುತ್ತೆ. ಆದ್ರೆ ನೀನು ನನ್ನನ್ನು ಸರಿ ಸಮವಾಗಿ ಎದುರಿಸ್ದೆ. ಮೆಚ್ಚಿದೆ, ತುಂಬಾ ಮೆಚ್ಚಿದೆ. ನಿನ್ ತಾಕತ್ಗೆ ಮಾತ್ರ ಅಲ್ಲ, ನಿನ್ ಕರಾಮತ್ಗೂ. ನಾನು ಚಿಕ್ಕ ವಯಸ್ಸಲ್ಲಿ ನಿನ್ ಹಾಗೆ ಕಟ್ಟುಮಸ್ತಾಗಿದ್ದೆ. ಅದೇ ನನ್ನ ಜೀವನನ್ನ ಹಾಳು ಮಾಡಿದ್ದು. ದೇವರು
ನನಗೆ ಈ ಮೈ ಕೈ ಕೊಟ್ಟು ನನ್ನ ಜೀವನಾನೇ ಹಾಳು ಮಾಡ್ದ. ಕಷ್ಟಪಡ್ದೆ, ಜನಗಳನ್ನ ಹೆದರ್ಸಿ ಸುಲಭವಾಗಿ ಸಂಪಾದನೆ ಮಾಡ್ಬೋದಂತ ಅನ್ಕೊಂಡಿದ್ದೆ. ನೋಡಿಗಳನ್ನ ನನ್ನ ಜೊತೆ ಸೇರಿಸ್ಕೊಂಡ್ರು, ಕಳ್ಳರು ಸೇರಿಸ್ಕೊಂಡ್ರು. ಅವ್ರಗಳ ಜೊತೆಗೆ ಸೇರಿ ಮಾಡಬಾರ್ದ ಅನ್ಯಾಯ ಎಲ್ಲ ಮಾಡ್ಬಿಟ್ಟೆ. ಎಷ್ಟೋ ಸಲ ಜೈಲ್ಗೂ ಹೋಗಿ ಬಂದೆ. ಈ ನನ್ ಮೈ ಕಟ್ಟೆ ನನ್ ಶಾಪ ಆಗುತ್ತಿತ್ತು. ಈ ನನ್ ಶಕ್ತಿನ ಯಾರು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ, ಎಲ್ಲ ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡ್ರು. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಒಳ್ಳೆಯವನಾಗಿ ಬಾಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಆಗ್ತಿಲ್ಲ. ರುದ್ರ ಮಾಮ, ಅಳ್ಬೇಡ ಮಾಮ. ಊಟ ಮಾಡಿ. ನನಗೆ ಹಸುವಿಲ್ಲ, ನೀನು ಊಟ ಮಾಡು. ಪೊಲೀಸ್ ಆಫೀಸರ್ ಆಗಿ ನೀವೇ ಹೀಗೆ ಕಂಗಾಲಾದ್ರೆ ಹೆಂಗ್ಸು ನಾನೇನ್ ಮಾಡ್ಬೇಕು? ಪೊಲೀಸ್ ಆಫೀಸರ್ ಆದ್ರೆ ಏನಂತೆ? ಹೃದಯ ಇಲ್ವೇನು? ನಾನು ಅವ್ರ ತಂದೆ, ಅವ್ರು ನನ್ನ ಮಕ್ಕಳು. ಧೈರ್ಯ, ನ್ಯಾಯ, ನೀತಿ, ಧರ್ಮ ಅಂತ ಏನೇನೋ ಹೇಳಿ ಅವ್ರ ತಲೆ ಕೆಡಿಸ್ಬಿಟ್ರಿ. ಈಗ ನಮ್ ಪಾಡ್ ನೋಡಿ. ಸ್ವಲ್ಪನೂ ಸುಳಿವಿಲ್ದ ಹಾಗೆ ಮಾಯವಾಗ್ಬಿಟ್ಟಿದ್ದಾರೆ. ಈಗ ಎಲ್ಲಿದಾರೋ, ಎಷ್ಟು ಕಷ್ಟಪಡ್ತಿದಾರೋ ಪಾಪ ಮಕ್ಕಳು. ಹಲೋ, ಸ್ಪೀಕಿಂಗ್. ಹಾ, ಯಾರು? ಮಕ್ಕಳು ಎಲ್ಲಿ? ಬೆಂಗಳೂರಿನಲ್ಲ? ಅಬ್ಬಾ, ಇವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಎಲ್ಲೆಲ್ಲಿ ಹುಡ್ಕಿದ್ರು ಸಿಗ್ತಾನೆ ಇಲ್ವಲ್ಲ. ದುರ್ಬಿನ್ ಹಾಕೊಂಡು ಹುಡ್ಕಿದ್ರು ಸಿಗ್ತಾನೆ ಇಲ್ವಲ್ಲ. ಬೇಗ ಸಿಗೋ ಹಾಗೆ ಮಾಡೋ ಹನುಮಂತ. ಬನ್ನಿ ಬನ್ನಿ, ನಾಟಕ ದ್ವಾರಕೀಶ್ ಅರ್ಪಿಸುವ, ಅಭಿನಯಿಸುವ ಮಹೋನ್ನತ ನಾಟಕ. ಈ ದಿನ ರಾತ್ರಿ 10:30 ಗಂಟೆಗೆ ಪ್ರಚಂಡ ಹನುಮಾನ್ ಎಂಬುವ ನಾಟಕ. ನೀವೆಲ್ಲರೂ ಈ ನಾಟಕವನ್ನು ನೋಡಲು ಬರಬೇಡಿ, ಮರೆಯಬೇಡಿ. ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಹುಡುಗ ಮಕ್ಕಳು, ಮುದುಕ ಮಕ್ಕಳು, ಇಂದಿನ ಮಕ್ಕಳು, ಮುಂದ್ ಹುಟ್ಟೋ ಮಕ್ಕಳು ಎಲ್ಲರೂ ನೋಡಬೇಕಾದ ನಾಟಕ ಪ್ರಚಂಡ ಹನುಮಾನ್. ನಾವು ಹೋಗೋಣ. ಜಯ ಜಯ ರಾಮ್, ಜಯ ಜಯ ರಾಮ್, ಜಯ ಜಯ ರಾಮ್, ಹೇ ಜಯ ಜಯ ರಾಮ್, ಜಯ ಜಯ ರಾಮ್, ಜಯ ಜಯ ರಾಮ್, ರಾಮ್ ರಾಮ್ ರಾಮ್. ಅಶೋಕವನವನ್ನು ಹಾಳು ಮಾಡಿದ ಆ ದುಷ್ಟ ಕೊಡಗ ಎಲ್ಲಿ ಹೋಯ್ತು? ಇದೇ ಆ ದುಷ್ಟ ಕೋಡಗ. ತೆರೆದುಕೊಳ್ಳುತ್ತಿದೆ, ಇದೇ ಆ ದುಷ್ಟ ಕೊಡಗ. ಹಿಡಿಯಿರಿ. ಇವನನ್ನು ಹಿಡಿಯಲು ಬಂದಿದ್ದೀರಾ? ಈ ರಾಮ ಭಕ್ತ ಹನುಮನನ್ನು ಬಡಿಯಲು ಬಂದಿದ್ದೀರಾ? ಬಲಪ್ಪ ಬಳಿದ ಬಲ ಪಿಡಿವೆನು ತಡೆದು ಹೊಡೆದು ಕಡಿಯುವೆ. ಬಲಪ್ಪಸೆ ಬಲಪ್ಪಸೆ, ಬಲಪ್ಪ ಬಳಿದ ಬಲ ಪಿಡಿವೆನು ತಡೆದು ಹೊಡೆದು ಕಡಿಯುವೆ. ಬಲಪ್ಪಸೆ ಬಲಪ್ಪಸೆ, ಬಲ ತಿಳಿಯದ ಒಳ ಸೆರೆವರ ತಡೆದು ಹೊಡೆದು ಕಡಿಯುವೆ. ಬಲ ತಿಳಿಯದ ಒಳ ಸೆರೆವರ ತಡೆದು ಹೊಡೆದು ಕಡಿಯುವೆ. ಬಲಪ್ಪ ಬಳಿದ ಬಲ ಪಿಡಿವೆನು ತಡೆದು ಹೊಡೆದು ಕಡಿಯುವೆ. ಬಲಪ್ಪಸೆ ಬಲಪ್ಪಸೆ, ಬಲಪ್ಪಸೆ ಬಲಪ್ಪಸೆ ಬಲಪ್ಪಸೆ. ಕೆಟ್ಟ ಕೊಡಗ ಬಂದಿದೆ ಬೇಗ ಬಾರಲು, ಕೆಟ್ಟ ಕೊಡಗ ಬಂದಿದೆ ಬೇಗ ಬಾರಲು. ಅದು ಬಲು ಚರ್ಚೆ ಮಾಡುತ್ತೈತೆ ನೋಡಲು, ಅದು ಬಲು ಚರ್ಚೆ ಮಾಡುತ್ತೈತೆ ನೋಡಲು. ಕೆಟ್ಟ ಕೊಡಗ, ಕೆಟ್ಟ ಕೊಡಗ, ಅಷ್ಟ ಕೊಡಗ. ಕೆಟ್ಟ ಕೊಡಗ ಬಂದಿದೆ ಬೇಗ ಬಾರಲು, ಕೆಟ್ಟ ಕೊಡಗ ಬಂದಿದೆ ಬೇಗ ಬಾರಲು. ಆ ಕೆಟ್ಟ ಕೊಡಗ ಏನಾದ್ರೂ ನನ್ನ ಕೈಲಿ ಸಿಕ್ಕಿದ್ರೆ ಅದನ್ನು ಮುದ್ದೆ ಮಾಡುವೆನು, ಅದನ್ನು ಪಚಡಿ ಮಾಡಿ ಬಿಡುವೆನು, ಅದನ್ನು ಚಟ್ನಿ ಮಾಡುವೆನು, ಅದನ್ನು ರುಬ್ಬಿ ಬಿಡುವೆನು, ನಾನು ರುಬ್ಬಿ ಬಿಡುವೆನು. ಕಪಿ, ಕಪಿ ಅಲ್ವೋ? ಅಯ್ಯ ಕಪಿರಾಯ, ನನ್ನನ್ನು ಮಾತ್ರ ಕ್ಷಮಿಸು.
ಕಪಿ ಚಕ್ರವರ್ತಿ ಅವನು ಮಹಾಸ್ವಾರ್ಥಿ. ನನ್ನನ್ನು ಮಾತ್ರ ಕ್ಷಮಿಸು. ಹೇಳಿ ಮೇಲೆ ಹೇಳಿ. ಅಲ್ಲಿ ಕಾಣುವುದೇನು, ಇಲ್ಲಿ ಕಾಣುವುದೇನು? ಅದು ಇದು ಅದು ಇದು ಅದು ಇದು ರಾಮ 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 ಸೀತಾ 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 ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ಯಾರು ಕೋತಿನ ಮೇಲೆ ಬಿಟ್ಟು ಎಲ್ಲಿ ಬಂತು ಈ ಕೋತಿ, ಯಾ ಕಡೆ ಬಂತು ಈ ಕೋತಿ? ಇದು ಯೋಜನೆ ವಿಸ್ತೀರ್ಣವುಳ್ಳ ಆ ಸಮುದ್ರವನ್ನು ನಾನೊಬ್ಬನೇ ದಾಟಿದ್ದೆಂದು ತಿಳಿದಿದ್ದೆ. ನೀನು ದಾಟಿರುವೆಯಾ? ರಾಮ 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 ಸೀತಾ ರಾಮ 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 ಸೀತಾ. ಇದು ಆ ರಾಮನ ಶಕ್ತಿಯಿಂದಲೇ ಇಲ್ಲಿಗೆ ಬಂದಿರಬೇಕು. ಬೇಗ ಬರದೆ ಬಿಡ್ರು. ರಾಮ 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 ಸೀತಾ ರಾಮ 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 ಸೀತಾ ಬೇಗ ಪರದೆ ಬಿಡ್ರೋ ಸೀತಾ ಬೇಗ ಪರದೆ ಬಿಡ್ರೋ ರಾಮ ಬೇಗ ಪರದೆ ರಾಮ 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 ಸೀತಾ ಪರದೆ ಬಿಡ್ರೋ ರಾಮ ರಾಮ ಪರದೆ ಬಿಡ್ರೋ ರಾಮ 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 ಸೀತಾ. ಯಾವಾಗ ಕೋತಿನ ಸ್ಟೇಜ್ ಮೇಲೆ ಬಿಟ್ಟಿದ್ದು ಗೊತ್ತಿಲ್ಲ ಯಜಮಾನ್ರೆ, ಅದಾಗದೇ ಬಂದ್ಬಿಟ್ಟಿದೆ. ಯಜಮಾನ್ರೆ ಹೋಲಿ ಬಿಡಿ, ಆ ಕೋತಿ ಬಂದಿದ್ದು ಬಹಳ ಒಳ್ಳೇದಾಯ್ತು. ಇವತ್ತು ಆ ಕೋತಿಯಿಂದ ನಾಟ್ಯ ಎಂತ ಕಲೆಗಟ್ಟು ಗೊತ್ತಾ? ಏನ್ ಚಪ್ಪಾಳೆ ಏನ್ ಚಪ್ಪಾಳೆ. ಯಜಮಾನ್ರೆ ಇಷ್ಟು ವರ್ಷದಿಂದ ನೀವು ನಾಟಕ ಮಾಡ್ತಾ ಇದ್ದೀರ, ಒಂದು ದಿವಸ ನೀವು ಅಂತ ಚಪ್ಪಾಳೆ ತಗೊಂಡಿದ್ದೀರ. ಇವತ್ತು ಆ ಕೋತಿಯಿಂದ ಅಂತ ಚಪ್ಪಾಳೆ ಸಿಕ್ಕಿದೆ ಯಜಮಾನ್ರೆ, ಅಂತ ಚಪ್ಪಾಳೆ ಸಿಕ್ಕಿದೆ. ವೀರಣ್ಣ ಕಂಪ್ನಿಲಿ ನಿಜವಾದ ಆನೆಗಳನ್ನೇ ಸ್ಟೇಜ್ ಮೇಲೆ ತರ್ತಾ ಇದ್ದಾರೆ. ನಾಳೆ ಪೇಪರ್ ಅಲ್ಲಿ ಬರುತ್ತೆ, ಭಾರತೀಶ್ ಅವ್ರ ಕಂಪ್ನಿಲಿ ನಿಜವಾದ ಕೋತಿನೇ ಸ್ಟೇಜ್ ಮೇಲೆ ತಂದಿದ್ದಾರೆ ಅಂತ. ನಾಳೆ ಕಲೆಕ್ಷನ್ ಒಂದು ಕೆಲಸ ಮಾಡ್ತೀನಿ. ಏನು? ನಾಳೆಯಿಂದ ಕೋತಿನ ಇಟ್ಕೋತೀನಿ, ನಿಮ್ಮನ್ನೆಲ್ಲ ಓಡಿಸ್ತೀನಿ. ಪರದೆ ಬಿಡು ಸಾಬಾಟ. ಯಾರು ನೀವೆಲ್ಲ? ಆ ಕೋತಿ ನಮ್ದೆ. ದ್ವಾರಕೀಶ್ ಮಾಮ, ನಾಟಕ ಎಷ್ಟ್ ಚೆನ್ನಾಗಿತ್ತು, ನೀವ್ ಎಷ್ಟ್ ಚೆನ್ನಾಗ್ ಪಾಠ ಮಾಡಿದ್ರಿ. ನಾವ್ ಚಪ್ಪಾಳೆ ತಟ್ಟಿದ್ದೆ ಅಲ್ವೇನಾ? ನಾಟಕ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ರಾತ್ರಿ ಬೇರೆ ಆಗ್ಬಿಟ್ಟಿದೆ, ಎಲ್ ತಪ್ಪಿಸ್ಕೊಂತೀವೋ ಅಂತ ಭಯ ಆಗ್ತಾ ಇದೆ. ಇಲ್ಲೇ ಮಲ್ಕೊಳ್ಳಕ್ ಜಾಗ ಕೊಡ್ತೀರಾ? ಓ ಸಾಧ್ಯ ಇಲ್ಲ. ದ್ವಾರಕೀಶ್ ಮಾಮ, ನೀವೇ ಪ್ರಚಂಡ ಹನುಮ ಅಂದ್ರೆ ನೀವೇ. ನಾನಾ? ಪ್ರಚಂಡ ಹನುಮನಿಗೆ ನೋಡಿದ್ರೇನ್ರು, ನೀವು ಎಷ್ಟು ದಿವಸದಿಂದ ನನ್ನ ಕಂಪನಿ ಕೂಳು ತಿಂತಾ ಇದ್ದೀರಾ? ಒಂದಿನಾದ್ರೂ ಜೈ ಅಂದಿದ್ದೀರಾ? ಒಂದೇ ಆಟಕ್ಕೆ ಎಷ್ಟು ಸಾರಿ ಜೈ ಅಂತ ಇದ್ದಾರೆ. ನೀವೆಲ್ಲ ಇಲ್ಲೇ ಮಲ್ಕೊಳ್ಳಿ. ಎಲ್ಲೋಗಿರ್ಬಹುದು? ಅರ್ಧರಾತ್ರಿ ಆಯ್ತು, ಇನ್ನು ಬರಲಿಲ್ವಲ್ಲ. ಊರಿಗೆ ಬೇರೆ ಹೊಸಬರು, ಅವ್ರಿಗೇನಾದ್ರು ಯಜಮಾನ್ರೇ, ವೀರ ಹನುಮ, ಪ್ರಚಂಡ ಹನುಮ, ಚಾ ಖಡಕ್ ಚಾ ಚಾ.
ಅಪಘಾತದಿಂದ ಪಾರು ಮಾಡಿದ ಬಸ್ಸಿಗೆ ಬಹುಮಾನ. ಅಪಘಾತದಿಂದ ಪಾರು ಮಾಡಿದ ಬಸ್ಸಿನ ಚಾಲಕನಿಗೆ ಬಹುಮಾನ. ಯಾರ್ಯಾರ ಫೋಟೋನು ಪೇಪರ್ಲಿ ಬರ್ತಾ ಇದೆ. ಈ ಹನುಮಂತನ ಫೋಟೋ ಇನ್ನೂ ಬರ್ಲಿಲ್ವಲ್ಲ. ಇವನು ಫೋಟೋ ಬರ್ಬೇಕು, ಆಮೇಲೆ ನೋಡ್ಬೇಕು. ಮನೆಯಲ್ಲಿ ಕಳ್ಳತನ, ಕಳ್ಳನ ಬಂಧನ. ಅಯ್ಯೋ ಅಯ್ಯೋ, ಜೈಲ್ಗೆ ಹೋಗೋ ಕಳ್ಳನ ಫೋಟೋ ಬಂದಿದೆ, ಇವನು ಫೋಟೋ ಬರ್ಲಿಲ್ವಲ್ಲ. ಜಾಂಬು ಅಂತ ಇವನು ಫೋಟೋ ಯಾವಾಗ್ಲೂ ಬರುತ್ತೆ. ನೀವು ಒಂದ್ಸಲ ಜೈಲ್ಗೆ ಹೋಗಿ ಬಂದೆ. ನಾನು ಶಭಾಸ್. ಜಾಂಬು ಅಂತ ಕೊಡು ನನ್ನ ಆ ಗದೇನ. ತಗೊಳ್ಳಿ. ಏನಂದೆ? ನಾನ್ ಜೈಲ್ಗೆ ಹೋಗ್ಬೇಕಾ? ಯಜಮಾನ್ರೆ, ನನ್ನ ಕಂಪನಿ ಅನ್ನ ತಿಂದು ನನ್ನೇ ಜೈಲಿಗೆ ಕಳಿಸ್ತೀಯಾ ಕರಡಿ ಖದೀಮ? ತಪ್ಪಿಸಿಕೊಂಡಿದ್ದಾರೆ. ರಾಮು, ಸೇತು, ದೀಪು, ಸುಧಾ ಎಂಬ 4 ಮಕ್ಕಳು. ಅವರೊಂದಿಗೆ ಕೋತಿ ನಾಯಿ ಕೂಡ ಇವೆ. ದೀಪು, ಸುಧಾ ಚಿಕ್ಕಮಗಳೂರಿನ ಪೊಲೀಸ್ ಸೂಪರಿಂಟೆಂಡೆಂಟ್ ಶ್ರೀ ಸುಭಾಷ್ ಕುಲಕರ್ಣಿ ಅವರ ಮಕ್ಕಳು. ದಯವಿಟ್ಟು ಅವರನ್ನು ಕಂಡವರು ಪಕ್ಕದ ಪೊಲೀಸ್ ಸ್ಟೇಷನ್ಗೆ ತಿಳಿಸಿದರೆ 5,000 ರೂಪಾಯಿ ಬಹುಮಾನಗಳನ್ನು ಕೊಡಲಾಗುತ್ತದೆ. ಹುಡುಗರನ್ನೆಲ್ಲ ಎಲ್ಲೆಲ್ಲ ಬಿಟ್ಬಿಡೋದು, ಆಮೇಲೆ ಬಹುಮಾನ ಕೊಡ್ತೀವಿ ಅಂತ ಹೇಳೋದು. ಅಯ್ಯಪ್ಪ, 5,000 ರೂಪಾಯಿ ಸಿಕ್ಕಲ್ಲ. 5,000 ಬೇಗ ತೊಳ್ರು, ಬೇಗ ತೊಳ್ರು, ತೊಳ್ರು, ತೊಳ್ರು. ಆಂಜನೇಯ, ನಿನ್ನೆ ರಾತ್ರಿ ನನ್ನ ಹೆಂಡತಿ ಕನಸಲ್ಲಿ ಕಂಡಿದ್ಯಂತೆ. ಇವತ್ತು ನನಗ್ ಪ್ರತ್ಯಕ್ಷನಾದ್ಯಾ? ಆಶೀರ್ವಾದ ಮಾಡು. ಬಾಲ್ದಲ್ಲೇ ಆಶೀರ್ವಾದ. 244. ಎಸ್ ಸರ್. ಯಾರೋ ನೀನು? ಆಂಜನೇಯ ಸರ್, ಆಶೀರ್ವಾದ ತಗೊಳ್ಳಿ. ಭಕ್ತ, ನಿನ್ನ ತಲೆಯನ್ನು ಬಗ್ಗಿಸು, ಆಶೀರ್ವದಿಸುವೆ. ಯಾರು ನೀನು? ನಾನು ಸರ್ ದ್ವಾರಾಕೀಶ. ಸುಳ್ಳಾಡ್ಬೇಡ. ವೇಷ ಬದಲಾಯಿಸ್ಕೊಂಡು ಕರ ಮಾತಾಡ್ತಿದ್ಯಾ?
ನಾನು ಮಕ್ಕಳು ಹಿಡಿಯಕ್ ಹೋಗ್ತಾ ಇದ್ದೀನಿ ಸಾರ್. ಸರ್ ಅಮಾವಾಸ್ಯೆ ಪೌರ್ಣಿಮೆ ಮಕ್ಕಳ ಮಾಯ ಸರ್ ಇವನೇ ಮಕ್ಕಳ ಕಳ್ಳ ಸಿಕ್ಬಿಟ್ಟ ಮಕ್ಕಳ ಕಳ್ಳ ಇಲ್ಲಿ ನೋಡಿ ಸಾರ್, 4 ಮಕ್ಕಳು, ಕೋತಿ, ನಾಯಿ, ಸಾವಿರಾರು ರೂಪಾಯಿ ಅಲ್ಲಿ ಹೋಗ್ತಾ ಇವೆ ಮಕ್ಕಳು. ತಳ್ರ ಹಿಂದಕ್ಕೆ ತಳ್ರ ತಳ್ರ. ರಾಮ ರಾಮ ಅಯ್ಯೋ ರಾಮ ಪೇಪರ್ ನೋಡಿ ಶಂಕರ್, ಈ ಹುಡುಗರನ್ನ ಕೋತಿನ ನಾಯಿನ ನಾನು ನೋಡಿದೀನಿ. ಯಾವಾಗ? ಮೊನ್ನೆ ಮುಸ್ಲಿಂ ಭಿಕ್ಷುಕನ ವೇಷದಲ್ಲಿ ಹೋಗಿದ್ನಲ್ಲ ಅವತ್ತು. ಎಲ್ಲಿ? ಇಲ್ಲೇ ಬೆಂಗಳೂರಿನಲ್ಲೇ. SP ಸುಭಾಷ್ ಕುಲಕರ್ಣಿ ನನ್ನ ಮನೆ ಮಠ ಎಲ್ಲ ಹಾಳು ಮಾಡ್ದ. ಅವನಿಂದ ನಾನು ಜೈಲಿಗೆ ಹೋಗ್ಬೇಕಾಯ್ತು. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಇಲ್ಲಿಗೆ ಬರ್ಬೇಕಾಯ್ತು. ಈಗ ನನ್ನ ಹೆಂಡತಿ ಮಕ್ಳು ಎಲ್ಲಿದಾರೋ ಏನು. ಈಗ ಅವನ ಮಕ್ಕಳು ಇಲ್ಲೇ ಇದ್ದಾರೆ. ಅವರನ್ನು ಹಿಡಿದು ಅವನ ಮೇಲಿನ ಸೇಡು ತೀರಿಸ್ಕೋಬೇಕು. ಆಗ ಆ SP ಗೊತ್ತಾಗತ್ತೆ ಈ ಶಂಕರ್ ಯಾರು ಅಂತ. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಸರ್ 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 ಇಲ್ಲಿ ನೋಡಿ ಸರ್, ಈ ಫೋಟೋದಲ್ಲಿರೋ ಇದೇ ಮಕ್ಕಳು, ಇದೇ ನಾಯಿ, ಇದೇ ಕೋತಿ. ನಾವು ಗಂಧದ ಮರ ಸಾಗಿಸುವಾಗ ನಮ್ಮವ್ರು ಹಿಡ್ಕೊಟ್ಟಿದ್ದು. ಈ ಮಕ್ಕಳು ಈಗ ನಮ್ಮ ಕೈಯಲ್ಲೇ ಇದ್ದಾರೆ. ಹಿಡಿದು ಕೊಟ್ರೆ ಬಹುಮಾನ. ಅಣ್ಣ ಎಷ್ಟು ಸುಲಭವಾದ ಸಂಪಾದನೆ. ತಾನಾಗ್ ಬಂದಿರೋ ಅವಕಾಶನ ಬಿಟ್ಕೊಡೋನು ಮುಟ್ಟಾಳ ಅಲ್ಲ. ಮಾಮ ನಮ್ಮ ನಿಜವಾಗ್ಲೂ ಹಿಡ್ಕೊಟ್ ಬಿಡ್ತೀಯಾ ಮಾಮ? ಅಮ್ಮ, ಏನಪ್ಪ ಟಿಫಿನ್ ರೆಡಿಗಿದ್ಯಾ? ಇನ್ನೇನಾಯ್ತು? ಪಾಪ ಮಕ್ಕಳು ಬಹಳ ಸುಸ್ತಾಗಿ ಬಂದವ್ರೆ. ಹೋಗ್ರಪ್ಪ ಟಿಫಿನ್ ಮಾಡಿ. ಹೋಗಿ ಹೋಗಮ್ಮ, ಹೋಗಿ ಹೋಗಿ ಹೋಗ್ 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 ಹೋಗ್. ಬಂದ್ರಪ್ಪ. ನೋಡು, ಈ ಮಕ್ಕಳು ನಾಯಿ ಕೋತಿ ಯಾರು ಹೊರಗಡೆ ಹೋಗ್ಬಾರ್ದು. ಹಾಗಾದ್ರೆ ಅವ್ರನ್ನ ಇಟ್ಕೊಟ್ಬಿಟ್ಟೆ ಅಣ್ಣ. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅಣ್ಣ ಏನಮ್ಮ, ಇನ್ನೂ ನಿನ್ನ ಅಣ್ಣನ ನೀನ್ ನಂಬ್ತಾ ಇಲ್ವಲ್ಲಮ್ಮ. ಹೊರಗಡೆ ಹೋದ್ರೆ ಆ ಮಕ್ಕಳಿಗೆ ಅಪಾಯ. ಈ ದುಡ್ಡಿನ ಆಸೆಗೋಸ್ಕರ ಎಷ್ಟು ಜನ ಈ ಮಕ್ಕಳನ್ನ ಹುಡುಕ್ತಾ ಇದ್ದಾರೋ. ಕೋತಿ ಕಳೆಕಾಯ್ ಸೌತೆಕಾಯಿ ಮಕ್ಕಳ ಸೌತೆಕಾಯಿ ಕೋತಿ ನನ್ನ ಮಕ್ಕಳ್ರ ಹುಡುಕದ್ರೇನ್ರು? ಹುಡುಕುದ್ವಿ ಯಜಮಾನ್ರೆ, ಸಿಗ್ಲಿಲ್ಲ. ಏನ್ರಲ್ಲೇ? ನಿಮ್ಗೂ ಸಿಗ್ಲಿಲ್ಲ ನಮಗೂ ಸಿಗ್ಲಿಲ್ಲ. ಸೌತೆಕಾಯಿ ಇದ್ರೆ ತಿನ್ನಿ. ಕೊಡ ಸೌತೆಕಾಯಿ ತಿನ್ಲಿ. ಸೌತೆಕಾಯಿನ ನನಗೆ ತಿನ್ನ ಕೊಡ್ತಾನೆ. ಲೇ ನಾಯಿ ನನ್ನ ಮಗನೇ, ಕೋತಿ ಕಳೆಕಾಯ್. ಏನಪ್ಪ ಯಾವ್ಯಾವ ವೇಷ ಹಾಕ್ ಎಲ್ಲೆಲ್ಲಿ ಹುಡ್ಕಿದ್ರು ಸಿಗ್ತಾನೆ ಇಲ್ವಲ್ಲ, ಏನ್ ಮಾಡೋದು? ಆ ಗುಂಪಿನಲ್ಲಿ ಒಬ್ಬ ಗಡ್ಡದವ್ ನಮ್ಮನ್ನೇ ನೋಡ್ತಾ ಇದ್ನಲ್ಲ, ಅವನ ಶಂಭು ಇದ್ದಾಗೆ ಇದ್ದಾನೆ ಅಲ್ಲ? ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಅವ್ರು ಇನ್ನೂ ಇಲ್ಲೇ ಎಲ್ಲಾದ್ರೂ ಇರ್ಬೋದು, ಹುಡ್ಕೋಣ. ಚೆನ್ನಾಗಿದೆ ಚೆನ್ನಾಗಿದೆ ಐಡಿಯಾ. ರಾಮು ನೀನ್ ಈ ಕಡೆ ಹೋಗಿ, ಹನುಮಟಾಮಿ ನೀವ್ ಈ ಕಡೆ ಹೋಗಿ, ನಾವು ಈ ಕಡೆ ಹೋಗೋಣ. ಪಾಠ ಕಲಿಸ್ತೀವಿ
ಏ ಟಾಮಿ ಅಲ್ವಾ ಎಲ್ಲಿ ಸುತ್ತಾಡ್ಕೊಂಡ್ ಬಂದ್ರಿ ಬನ್ನಿ. ಚೆನ್ನಾಗಿದೆ ಚೆನ್ನಾಗಿದೆ.